ಪ್ರಿಶಾಂತ್ ಸ್ಕೂಲಲ್ಲಿ ಇವತ್ತು ಎಲಿಮೆಂಟ್ರಿ ಅವಾರ್ಡ್ಸು ಮತ್ತು ಫ್ಯಾಮಿಲಿ ಬಾರ್ಬಿಕ್ಯೂ ಇತ್ತು. ಅಂದರೆ ಅವಾರ್ಡ್ ಸೆರೆಮನಿ ಎಲ್ಲ ಸ್ಟೂಡೆಂಟ್ಸಿಗೂ ಏನಾದರೂ ಒಂದು ಅವಾರ್ಡ್ ಇರುತ್ತೆ. ಆಮೇಲೆ ಮೆಡಲ್ ಇದ್ದವರಿಗೆ ಸ್ಟೇಜ್ ಮೇಲೆ ಕರೆದು ಮೆಡಲ್ ಕೊಡ್ತಾರೆ. ಆಮೇಲೆ ಫ್ಯಾಮಿಲಿ ಬಾರ್ಬಿಕ್ಯೂ ಅಂದರೆ ಅಲ್ಲಿ ಅದು 2 ಹಾಟ್ ಡಾಗ್ಸು ಮತ್ತು ಒಂದು ಡ್ರಿಂಕ್ ಇರುತ್ತೆ. $5 ನೀವು ಬೇಕಾದರೆ ಮಾಡ್ಬೋದು. ಫ್ಯಾಮಿಲಿ ಎಲ್ಲ ಕೂತು ತಿಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸೊ 10:30 to 11:30 ಇವ್ರದ್ದು ಅವಾರ್ಡ್ ಫಂಕ್ಷನ್ ಇತ್ತು. 11:30 to 12:30 ಬಾರ್ಬಿಕ್ಯೂ ಇತ್ತು. ಆಮೇಲೆ ಟೈಮ್ ಅಂತೂ ಇವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಎಕ್ಸಾಕ್ಟ್ 10:30 ಅಂದರೆ 10:30 ಅವಾರ್ಡ್ ಸೆರೆಮನಿ ಸ್ಟಾರ್ಟ್ ಆಯಿತು. ಸೊ ಈಗ ಮಾತಾಡ್ತಾ ಇರೋರು ಪ್ರಿಶಾಂತ್ ಕ್ಲಾಸ್ ಟೀಚರು, ಗ್ರೇಡ್ 1ಇಂದು. Prisha, star student and caring classmate. ಅವಾರ್ಡ್ ಸರ್ಟಿಫಿಕೇಟ್ ಎಲ್ಲ ಸ್ಟೂಡೆಂಟ್ಸಿಗೆ ಕೊಟ್ಟಿರ್ತಾರೆ. ಅವ್ರಿಗೇನು ಮೇಲೆ ಸ್ಟೇಜ್ ಮೇಲೆ ಕರೆಯಲ್ಲ, ಬರೀ ಒಂದು ಕ್ಲಾಸಲ್ಲಿ 3 ಸ್ಟೂಡೆಂಟ್ಸಿಗೆ ಮೆಡಲ್ ಕೊಡ್ತಾರೆ. ಅದು ಅವ್ರದ್ದು ಇಯರ್ ಆಲ್ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಕೊಟ್ಟಿರ್ತಾರೆ. ನಮ್ಗೆ ಗೊತ್ತಿರಲ್ಲ ಯಾರಿಗೇನು ಮೆಡಲ್ ಬಂದಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅವಾರ್ಡ್ ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿಬಿಟ್ಟು ಇಮೇಲ್ ಕಳಿಸಿರ್ತಾರೆ. ಆಮೇಲೆ ಅದು ಕ್ಲಾಸ್ ಡೋಜೋ ಒಳಗೆ ಅವರು ಅಪ್ಡೇಟ್ ಮಾಡಿರ್ತಾರೆ. ಆಮೇಲೆ ಇಲ್ಲಿ ಅಕಾಡೆಮಿಕ್ಕೆಲ್ಲ ಅವ್ರದ್ದು ಪರ್ಫಾರ್ಮೆನ್ಸ್ ಮೇಲೆ ಇರುತ್ತೆ. ಇಲ್ಲಿ ಅವರು ಎಕ್ಸಾಮ್ ಬರೆಯೋದಾಗಲಿ, ರಿಟರ್ನ್ ಟೆಸ್ಟ್ ಮಾಡಿ ಅದ್ರ ಪ್ರಕಾರ ಮಾರ್ಕ್ಸ್ ಕೊಟ್ಟು ಅದ್ರ ಮೇಲೆ ರ್ಯಾಂಕಿಂಗ್ ಮಾಡೋದಿರಲ್ಲ. ಅವ್ರು ಡೇ 1ಇಂದ ಡೇ ಎಂಡ್ವರೆಗೂ ಅವ್ರದ್ದು ಏನೇನು ಅಲ್ಲಿ ಕ್ಲಾಸಲ್ಲಿ ಅವ್ರು ವರ್ಕ್ ಮಾಡೋದಾಗಿರ್ಬೋದು, ಏನು ಕಲಿತಾರೆ, ರೀಡಿಂಗ್ ಮಾಡೋದು, ಓವರ್ ಆಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಅವರನ್ನು ಇದು ಕ್ಯಾಟಗರಿಯಲ್ಲಿ ಹಾಕ್ತಾರೆ. ಪಾಸು ಫೇಲು ಆ ಥರ ಎಲ್ಲ ಏನೋ ಕಾನ್ಸೆಪ್ಟ್ ಇಲ್ಲ. ಆಮೇಲೆ ಒಂದು ಕ್ಲಾಸಲ್ಲಿ 3 ಜನರಿಗೆ ಮೆಡಲ್ ಬರುತ್ತೆ ಅಂತ ಗೊತ್ತಿತ್ತು, ಬಟ್ ಯಾರಿಗೆ ಅಂತ ಅವರು ಹೇಳಿರಲ್ಲ, ಗೊತ್ತಿರಲ್ಲ. ಸೊ ಅಲ್ಲಿ ಹೆಸರು ಕರೆದ ಮೇಲೇ ನಮ್ಗೆ ಗೊತ್ತಾಯಿತು ಪ್ರಿಶಾನ್ಗೂ ಮೆಡಲ್ ಬಂತು ಅಂತ ಹೇಳಿಬಿಟ್ಟು. ನಾನೇನು ಹೋಗಿರಲಿಲ್ಲ ಸೆರೆಮನಿಗೆ, ಯಾಕಂದರೆ ಮೈರನ್ಗೆ ಜ್ವರ ಬಂದಿತ್ತು. ಸೊ ನಾನು ಮತ್ತು ಮೈರಾ ಮನೇಲಿದ್ವಿ. ಅವ್ರ ಡ್ಯಾಡಿ ಆಫೀಸಿಂದ ಹೋಗಿದ್ದರು. ಜಸ್ಟ್ ಅವಾರ್ಡ್ ಫಂಕ್ಷನ್ ಇದೆ, ಅವಳಿಗೆ ಅಟೆಂಡ್ ಆಗಿದ್ವಿ, ಬಂದಿದ್ವಿ ಅಂತ ಹೇಳೋಕ್ಕೋಸ್ಕರ ಹೋಗಿದ್ದು. Second medal goes to a student who goes above and beyond to be kind to every single person in the classroom. Never have I heard this student utter a negative comment and anything, and on top of that is a top student, and my next medal goes to Prisha. Good job. ಅವಳು ಅವಾರ್ಡ್ ತೊಗೊಂಡಿದ್ದು ನೋಡಿ ತುಂಬ ಖುಷಿ ಆಯಿತು. ನಾನು ಮಿಸ್ ಮಾಡಿಕೊಂಡೆ ಅನ್ನಿಸ್ತು, ನಾನು ಹೋಗಬೇಕಿತ್ತು ಅಂತ ಹೇಳಿ. ಬಟ್ ಪರವಾಗಿಲ್ಲ, ಅವ್ರ ಡ್ಯಾಡಿ ನನಗೋಸ್ಕರ ವಿಡಿಯೋ ಮಾಡಿದರು, ಅದನ್ನೇ ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಟ್ ವಾಸ್ ರಿಯಲಿ ಅ ಪ್ರೌಡ್ ಮೂಮೆಂಟ್. ಅವಳು ಗ್ರೇಡ್ 1ನಲ್ಲಿದ್ದಾಳೆ. ಇಲ್ಲೆಲ್ಲ ಕಾಂಪಿಟೇಷನ್ಸು, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮೇಲೆ ಒಂದು ಮಕ್ಕಳನ್ನು ಮೇಲ್ ಮಾಡೋದು, ಒಂದು ಮಕ್ಕಳನ್ನು ಕೆಳಗೆ ಮಾಡೋದು ಅಂಥದ್ದೆಲ್ಲ ಸೀನೇ ಇಲ್ಲ. ಇಲ್ಲಿ ಮಕ್ಕಳಲ್ಲೂ ಸಹ ಆ ಥರ ಕಾಂಪಿಟೇಷನ್ ಸ್ಪಿರಿಟ್ ಅನ್ನೋದಿಲ್ಲ. ಯಾಕಂದರೆ ಅದು ಆ ತಾರತಮ್ಯನೇ ಇಲ್ಲ. ಅವ್ರಿಗೆ ಮಕ್ಕಳು ಕಲಿಬೇಕು, ಅವ್ರ ಪೇಸಿಗೆ ಅವ್ರಿಗೆ ಎಷ್ಟಾಗತ್ತೆ ಅವ್ರದ್ದು ಕೆಪಾಸಿಟಿಗೆ ಅನುಸಾರವಾಗಿ ಅವ್ರು ಕಲಿತಾ ಹೋಗ್ತಾರೆ ಅಷ್ಟೇ. ಬಟ್ ಈ ಒಂದು ಅವಾರ್ಡು ಪ್ರಿಶಾ ತೊಗೊಂಡಿದ್ದು ನಮಗೆ ಸರ್ಪ್ರೈಸಿಂಗೂ ಇತ್ತು. ಆಮೇಲೆ ತುಂಬಾ ಖುಷಿ ಆಯಿತು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನಗೆ ಗೊತ್ತಿತ್ತಂದರೆ ನಾನು ಹೆಂಗಾದರೂ ಮಾಡಿ ಹೋಗ್ತಿದ್ದೆ. ಬಟ್ ಅಟ್ಲೀಸ್ಟ್ ಇದೆಲ್ಲ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಸೊ ರಿಯಲಿ ವೆರಿ ಪ್ರೌಡ್ ಆಫ್ ಹರ್. ಆ್ಯಂಡ್ ಈ ವಿಡಿಯೋ ಅವಳು ಇಷ್ಟಪಡ್ತಾಳೆ ಅಂತಲೇ ನಾನು ಇದನ್ನು ಪೋಸ್ಟ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದು. ಅವಾರ್ಡ್ ಫಂಕ್ಷನ್ನು 11:30ಗೆ ಮುಗೀತು. ಅಪ್ ಟು ಹೈಸ್ಕೂಲ್ ಇತ್ತು. ಅದಾದಮೇಲೆ ಬಾರ್ಬಿಕ್ಯೂ ಸ್ಟಾರ್ಟ್ ಆಯಿತು ಶಾರ್ಪ್ 11:30ಗೆ. ನಾವೇನು ಬಾರ್ಬಿಕ್ಯೂ ಎಲ್ಲ ತಿನ್ನಲ್ಲಲ್ಲ, ಅದಕ್ಕೆ
ಇವಳು ಲಂಚ್ ಬಾಕ್ಸ್ ತೊಗೊಂಡೋಗಿದ್ಲಲ್ಲ ಅದನ್ನೇ ಅಲ್ಲಿ ಕೂತ್ಕೊಂಡು ತಿಂದು ಆಮೇಲೆ ರಿಸಸ್ ಟೈಮಿಗೆ ಇಲ್ಲಿ ಪ್ಲೇ ಗ್ರೌಂಡಿಗೆ ಬಂದು ಆಡಿದರು. ರಿಸಸ್ ಮುಗಿದ್ಮೇಲೆ ನೀವು ಬೇಕಾದರೆ ಮನೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಆಮೇಲೆ ಅವ್ರು ಬಸ್ಸಿಗೆ ಬರ್ತಾರೆ. ಬಟ್ ಪ್ರಿಷಾ ಇಲ್ಲ ನಾನಿವತ್ತು ಬರ್ತೀನಿ ಮನೆಗೆ, ಡ್ಯಾಡಿ ಜೊತೆಗೇ ಬರ್ತೀನಿ ಅಂತ ಅಂದ್ಲಂತೆ. ಅದಕ್ಕೆ ಅವರು ಕರ್ಕೊಂಡು ಬಂದು ಅವಳಿಗೂ ಅದು ಮೆಡಲ್ ತೊಗೊಂಡಿದ್ಲಲ್ಲ ಎಕ್ಸೈಟ್ಮೆಂಟ್ ಇತ್ತು, ಮನೆಗೆ ಬಂದು ನನಗೆ ತೋರಿಸೋದಿತ್ತು ಅವಳಿಗೆ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ, ಖುಷಿ ಆಯ್ತು ಅಂದ್ಕೊಳ್ತೀನಿ. ನಿಮ್ದೆಲ್ಲರದು ಆಶೀರ್ವಾದ ನನ್ನ ಮಗಳ ಮೇಲೆ ಯಾವಾಗೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇಟ್ ವಾಸ್ ರಿಯಲಿ ಅ ಪ್ರೌಡ್ ಮೂಮೆಂಟ್ ಫಾರ್ ಅಸ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.